18 ಶಾಸಕರ ಅಮಾನತು ಮತ್ತು ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಮತ್ತು ಎಸ್ಸಿಪಿ, ಟಿಎಸ್ಪಿ ಹಣ ಬೇರೆ ಯೋಜನೆಗೆ ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ಮಾಡಿದ ಬೀದರ್ ಜಿಲ್ಲಾ ಬಿಜೆಪಿ ಜಿಲ್ಲಾ ಘಟಕ ಬಿಜೆಪಿ ಪಕ್ಷದ 18 ಶಾಸಕರ ಅಮಾನತು ಮತ್ತು ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಹಾಗೂ ಎಸ್ಸಿಪಿ, ಟಿಎಸ್ಪಿ ಹಣ ಬೇರೆ ಯೋಜನೆಗೆ ದುರ್ಬಳಕೆ ಬಗ್ಗೆ ಸರ್ಕಾರದ ಕ್ರಮ ಖಂಡಿಸಿ ಬೀದರ್ ಜಿಲ್ಲಾ ಬಿಜೆಪಿ ಜಿಲ್ಲಾ ಘಟಕ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನ ಸಲ್ಲಿಸಿದರು. ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ ಪಾಟೀಲ್, ಮಾಜಿ ಸಂಸದರಾದ ಭಗವಂತ ಖೂಬಾ, ಶಾಸಕರಾದ ಶರಣು ಸಲಗರ, ಸಿದ್ದಲಿಂಗಪ್ಪ ಪಾಟೀಲ ಹಾಗೂ ಮುಖಂಡರಾದ ಶಾಕುಂತಳಾ ಬೇಲ್ದಾಳೆ, ಈಶ್ವರ ಸಿಂಗ್ ಠಾಕೂರ್, ಬಾಬುವಾಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಕಲಿ ಸಂವಿಧಾನ ಪರ ಇರುವ ರಾಜ್ಯದ ಉಪಮುಖ್ಯಮಂತ್ರಿಗೆ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ माता की, बोलो भारत माता की, वंदे वंदे। अंबेडकर विरोधी कांग्रेस पक्ष के, संविधान विरोधी कांग्रेस पक्ष के, ढोंगी राहुल गांधी के, संविधान विरोधी कांग्रेस पक्ष के, अंबेडकर विरोधी कांग्रेस पक्ष के, दलित विरोधी कांग्रेस ಪಕ್ಷಕ್ಕೆ ಸಂವಿಧಾನ ಬದಲಿಸುವಂತೆ ಹೇಳಿಕೆ ನೀಡಿರುವಂತಹ ಟಿ.ಕೆ. ಶಿವಕುಮಾರ್ ಅವರಿಗೆ, ಸಂವಿಧಾನ ಬದಲಿಸುವಂತೆ ಹೇಳಿಕೆ ನೀಡಿರುವ ಟಿ.ಕೆ. ಶಿವಕುಮಾರ್ ಅವರಿಗೆ, ದಲಿತ ವಿರೋಧಕ್ಕೆ ಭಾರತ್ ಮಾತಾ ಕಿ, ಅಲ್ಪಸಂಖ್ಯಾತರಿಗೆ ಗುತ್ತಿಗೆ 4% ರಿಸರ್ವೇಶನ್ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇಲ್ಲಿ ಸಂವಿಧಾನದ ನಿಯಮದ ವಿರುದ್ಧವಾಗಿ ಇವತ್ತು ಸ್ಪೀಕರ್ ಅವರು 6 ತಿಂಗಳ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಕೂಡ ಈ ರೀತಿಯ ಒಂದು ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಡೆಸಿಕೊಂಡಿರಲಿಲ್ಲ. ಹಲೋ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಭ್ರಷ್ಟ ಅನ್ನೋದೇ ಕಾಂಗ್ರೆಸ್ ಹೆಸರು ಇವಾಗ ಭ್ರಷ್ಟ ಅನ್ನೋ ನಾವೆಲ್ಲ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವೆಲ್ಲ ಮಾಡ್ತಾ ಇರೋದು ಬಿಸ್ನೆಸ್ ಅನ್ನೋದು ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಬಡವರೆಲ್ಲ ಸಮಸ್ಯೆಗಳು ಏನು ಪರಿಹಾರ ಮಾಡ್ತಾ ಇಲ್ಲ. ಇವರು ಜಸ್ಟ್ ಓಲ್ಡ್ ಬ್ಯಾಂಕಿಂಗ್ ಸಲುವಾಗಿ ಇವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಯಾವ ತರ ಅಂದ್ರೆ ಯಾರಾಗಿ ನಾವು ಯಾವ್ಯಾವ ಪರ್ಟಿಕ್ಯುಲರ್ ಮುಸ್ಲಿಮ್ಸ್ ಅಂತಂದ್ರೆ ಇಲ್ಲ. ಇವರು ಮಾಡ್ತಾ ಇರೋದು ಯಾವ ಅಂದ್ರೆ ಇವಾಗ ನನ್ನ ಬಿರಿಯಾನಿ ಕೇಳಿದ್ರು ಹನಿ ಟ್ರ್ಯಾಪ್ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಆ ಟ್ರ್ಯಾಪ್ ಅದು ಇದು ನಾವು ಯಾವ ತರನು ಅದನ್ನ ನಾವೆಲ್ಲ ಬಿಜೆಪಿದವರು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲರಲ್ಲೂ ಇನ್ವಾಲ್ವ್ ಇಲ್ಲ. ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಲ್ಲಿ ಗೊಂದಲ ಇದೆ ಅದು ಎಲ್ಲರೂ ಈವನ್ ನಮ್ಮ ಮೀಡಿಯಾ ಅನ್ನೋರ್ಗೂ ಎಲ್ಲ ಗೊತ್ತಿದೆ, ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದವ್ರಿಗೂ ಎಲ್ಲ ಗೊತ್ತಿದೆ. ನಿಮಗೆ ಗೊತ್ತಿರೋ ಪ್ರಕಾರ ಯಾವ ತರ ವೋಟ್ ಬ್ಯಾಂಕಿಂಗ್ ಅನ್ನು ಮಾಡ್ಕೊಳ್ಬೇಕು ಅಂತ ಮೈಂಡ್ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಇವ್ರು ಮಾಡ್ತಾ ಇರೋದು ತುಂಬಾ ತಪ್ಪು. ಬಡವರಿಗಂತೂ ಇವ್ರು ನೋಡ್ತಾ ಇಲ್ಲ. ನಮ್ದು ಆಕ್ಚುಲಿ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ನೋಡೋದು ಬಡವರಿಗೆ, ನಾವು ಇರೋದು ಬಡವರ ಸಲುವಾಗಿ. ಬಡವರಿಗೆ ನಾವು ಏನಾದರೂ ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಅವ್ರ ಬೆನ್ನೆಲುಬಾಗಿ ನಿಲ್ಲುತ್ತೆ. ಅದು ನಿಮಗೆಲ್ಲ ಗೊತ್ತಿರೋ ಪ್ರಕಾರ. ಸೊ ನಮ್ಮ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಮುನ್ನಡೆನೇ ಇದೆ. ಆ ಮುನ್ನಡೆಗೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 2,000 ಕೊಡ್ತೀವಿ ಅಂತ ಹೆಣ್ಮಕ್ಳಿಗೆ ಯಾವಾಗಲೂ ಅದು ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಬಸ್ಸಲ್ಲಿ ಫ್ರೀ ಅಂದ್ರು ಎಲ್ಲ ಸುಳ್ಳು. ಇವಾಗ ಅವ್ರಿಗೆ ಸರ್ಕಾರ ಅನ್ನೋದು ಇವಾಗ ಪ್ರೆಸೆಂಟ್ ಅವ್ರ ಹತ್ರ ದುಡ್ಡೇ ಇಲ್ಲ. ಆ ತರ ನಡೆಸ್ತಾ ಇದ್ದಾರೆ ಇವರು. ಸೊ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ
ನಾನು ಎರಡು ಮಾತುಗಳು ಮುಗಿಸ್ತೀನಿ. ಆ್ಯಕ್ಚುಲಿ ತುಂಬ ಸಮಯ ಆಗಿದೆ. ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತು ಡಿ ಕೆ ಸಿದ್ದರಾಮ ಅವ್ರದ್ದು, ಶಿವಕುಮಾರ್ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರು ಮತ್ತೆ ದಹನ ಮಾಡ್ದೆವು. ಅವ್ರು ದಹನ ಆಗ್ತಾರ ಪೂರ್ತಿ. ಯಾಕಂದರೆ ಇಲ್ಲಿ ಮಾಡಿದೆವಲ್ಲ, ಅಹಂಕಾರದ ದಹನ ಇದು. ನಿಜವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ, ಅಹಂಕಾರ ಇವತ್ತು ನಿಜವಾಗೂ ಆ ದೇವರು ಸೇರಿ ನೋಡ್ತಾ ಇದ್ದಾರೆ. ಓಟಿನಿಗೋಸ್ಕರವಾಗಿ ಇವ್ರು ಮಾಡ್ತಾ ಇದ್ದಾರೆ, ಬೇರೆ ಏನೂ ಇಲ್ಲ.